ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಸ್ ಲೈಫ್ ಸ್ಟೈಲ್. ಅಭಿಮನೆಯಿಂದ ಮೊದಲನೇ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಮತ್ತು ಮೊದಲನೇದಾಗಿ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ನನ್ನ ವ್ಯೂವರ್ಸ್ಗೆಲ್ರಿಗೂ. ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಏನಾಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವ್ಲಾಗ್ ಶೂಟ್ ಮಾಡ್ತಾಯಿದ್ದೀನಿ. ಕಂಟಿನ್ಯೂಸ್ಲಿ ವ್ಲಾಗ್ ಮಾಡಬೇಕು ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ. ಆಲ್ಮೋಸ್ಟ್ ಒಂದು 90% ಮನೆ ಸೆಟ್ ಆಯಿತು ಇವಾಗ ಅಂತ ಅಂದ್ಕೊಂಡು ಇವಾಗ ವ್ಲಾಗ್ ಶೂಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಇವತ್ತಿನ ದಿನ ಬ್ರೇಕ್ಫಾಸ್ಟ್ಗೆ ಕ್ವಿಕ್ಕಾಗಿ ಏನು ಮಾಡ್ಕೊಂಡಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ. ಈಸಿಯಾಗಿ ಪಟ ಅಂತ ಅವಲಕ್ಕಿ ಮಾಡ್ಕೊಬಿಡೋಣ ಅಂತಂದ್ಬಿಟ್ಟು ಅವಲಕ್ಕಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ, ಸಾಸಿವೆ, ಆಪ್ಷನಲ್ ಜೀರಿಗೆ ಯೂಸ್ ಮಾಡೋರು ಜೀರಿಗೆ ಯೂಸ್ ಮಾಡ್ಬೋದು. ನನಗೆ ಅವಲಕ್ಕಿ ಚಿತ್ರಾನ್ನದಲ್ಲಿ ಅಷ್ಟೆಲ್ಲ ಏನು ಮಸಾಲೆ ಜಾಸ್ತಿ ಎಲ್ಲ ಇರಬಾರ್ದು, ಸಿಂಪಲ್ ಆಗಿರಬೇಕು. ಹಾಗಾಗಿ ಸಾಸಿವೆ, ಕಡಲೆ ಬೀಜ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಬ್ರೌನಿಷ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಒಬ್ಬೊಬ್ಬರು ಬೆಳ್ಳುಳ್ಳಿ ಹಾಕ್ಕೋತಾರೆ, ನನಗೆ ಬೆಳ್ಳುಳ್ಳಿ ಅಷ್ಟು ಇಷ್ಟ ಆಗೋಲ್ಲ. ನಾನು ಯಾವ ಥರ ಮಾಡ್ಕೋತೀನಿ ನಮ್ಮನೇಲಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಮತ್ತು ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅವಲಕ್ಕಿ ಚಿತ್ರಾನ್ನದಲ್ಲಿ ಅಂದ್ಕೊಂಡು 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಒಂದು ಚಿಕ್ಕ ಟೊಮೆಟೊ. ಯಾವತ್ತೂ ನಾನು ಯೂಸ್ ಮಾಡೇ ಇಲ್ಲ ಟೊಮೆಟೊ, ಯಾಕೋ ಇವತ್ತು ಟೊಮೆಟೊ ಹಾಕ್ಕೊಂಡು ತಿನ್ನಬೇಕು ಅನಿಸ್ತಾಯಿತ್ತು. ಹಾಗಾಗಿ ಒಂದೇ ಒಂದು ಚಿಕ್ಕ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದು ಟೊಮೆಟೊ ಸಾಫ್ಟ್ ಆಗೋದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ ಈ ಟಿಪ್ ಎಲ್ಲರಿಗೂ ಗೊತ್ತಿರುತ್ತೆ. ಇದು ಟೊಮೆಟೊ ಎಲ್ಲ ಈಗ ಸಾಫ್ಟ್ ಆಗಿದೆ ನೋಡ್ಬೋದು. ಇಂಥ ಟೈಮಲ್ಲಿ ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ತುಂಬ ಕಲರ್ ಆಗಿಬಿಟ್ರು ಅಷ್ಟು ಟೇಸ್ಟ್ ಅನ್ಸಲ್ಲ, ಅರಿಶಿನ ಅಂತ ಇರುತ್ತೆ ತಿನ್ನೋಕ್ಕೆ. ಹಾಗಾಗಿ ಅರಿಶಿನ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಹಸಿ ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಮೊದಲೇ ನಾನಿಲ್ಲಿ ನಮ್ಮ 3 ಜನಕ್ಕೆ ಅಂತ ಮಾಡ್ಕೊತಾ ಇರೋದು. ಒಂದು 2 ಕಪ್ ಆಗೋಷ್ಟು ಅವಲಕ್ಕಿನ ನೆನೆಸಿ ಅದನ್ನು ಶೋಧಿಸಿ ಇಟ್ಕೊಂಡಿದ್ದೆ. ಇಲ್ಲಿ ನೋಡ್ಬೋದು ಎಷ್ಟು ಉಡಿಯಾಗಿ ಆಗಿದೆ ಅಂತ. ಈಗ ಇದನ್ನು ಇವಾಗೇನು ಒಗ್ಗರಣೆ ಹಾಕ್ಕೊಂಡಿದ್ರಲ್ವ, ಆ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಇದಾದಮೇಲೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೋಬೇಕು. ನೀವು ಹಸಿಕಾಯಿ ಯೂಸ್ ಮಾಡೋಂಗಿದ್ರೆ ಕೊತ್ತಂಬರಿ ಸೊಪ್ಪು ಹಾಕೋ ಟೈಮಲ್ಲಿ ಹಾಕ್ಕೋಬೋದು. ಅಕಸ್ಮಾತ್ ಫ್ರೀಝರಲ್ಲಿಟ್ಟು ನಾವು ಕಾಯಿ ಯೂಸ್ ಮಾಡ್ತೀವಿ ಅನ್ನೋ ಹಾಗಿದ್ರೆ ಒಗ್ಗರಣೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನು ಫ್ರೀಸ್ ಮಾಡಿದ್ರಿಂದ ಒಗ್ಗರಣೆಗೆ ಹಾಕಿ ಫ್ರೈ ಮಾಡಿಕೊಂಡು ಇವಾಗೆಲ್ಲ ಮಿಕ್ಸ್ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮಗೆ ಲೆಮನ್ ಇಷ್ಟ ಅನಿಸೋರು ಲೆಮನ್ ಹಾಕ್ಕೋಬೋದು. ಈ ಕೊತ್ತಂಬರಿ ಸೊಪ್ಪು ಹಾಕೋ ಟೈಮಲ್ಲಿ ಲೆಮನ್ ಸ್ಕ್ವೀಸ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಇಲ್ಲಿ ನನ್ನ ಮಗಳು ಆಲ್ರೆಡಿ ರೆಡಿಯಾಗಿ ಕಾಯ್ತಾಯಿದ್ಲು, ಹಾಗಾಗಿ ಅವಳಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆಲ್ಲ ಅವಲಕ್ಕಿ ಚಿತ್ರಾನ್ನ ಇಷ್ಟ ಆಗುತ್ತೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ನಮ್ಮನೇಲಿ ನನಗೂ ಇಷ್ಟ, ನನ್ನ ಹಸ್ಬೆಂಡ್ಗೂ ಇಷ್ಟ, ಇಬ್ರಿಗೂ ಅವಲಕ್ಕಿ ಚಿತ್ರಾನ್ನ ಅಂದರೆ ಸ್ವೀಟೇ ಆಗಲಿ ಖಾರ ಆಗಲಿ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಬ್ರೇಕ್ಫಾಸ್ಟ್ ಅಂತೂ ಮುಗೀತು. ಇವಾಗ ಮಕ್ಕಳು ಇರೋದಕ್ಕೋಸ್ಕರ ಬ್ರೇಕ್ಫಾಸ್ಟ್ ಮಾಡಬೇಕು. ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಇವಾಗ ದೀಪ ಹಚ್ಕೊಬಿಡೋಣ ಅಂತ ದೀಪ ಹಚ್ಕೋತೀನಿ. ಎಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ಈ ಸತಿ ಯಾಕೋ ತುಂಬ ಅಂದರೆ ತುಂಬ ಸ್ಟ್ರೆಸ್ ಆಗೋಯ್ತು. ಮಕ್ಕಳನ್ನೂ ನೋಡ್ಕೋಬೇಕು, ಮನೆಯೂ ನೋಡ್ಕೋಬೇಕು. ಸ್ವಲ್ಪ ಕೆಲಸ ಕಷ್ಟ ಆಗ್ತಾಯಿದೆ, ಬಟ್ ಇಟ್ಸ್ ಓಕೆ. ಮನೇಲಿ ಪೂಜೆ ಮಾಡಲೇಬೇಕಾಗಿತ್ತು ಇವತ್ತು. ಹಾಗಾಗಿ ಹಿಂದಿನ ದಿವಸನೇ ಎಷ್ಟಾಗುತ್ತೋ ಅಷ್ಟು ಎಲ್ಲ ರೆಡಿ ಮಾಡಿಟ್ಕೊಂಡು ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಬನ್ನಿ ಹೊರಗಡೆಯಿಂದ ಒಂದು ಕ್ಲಿಪ್ ತೋರಿಸ್ತೀನಿ. ಬರೋ ಅಷ್ಟರಲ್ಲಿ ತುಳಸಿ ಗಿಡ ಎಲ್ಲ ಉಣಿ ಅದನ್ನು ಗಿಡ ಮಾಡಿಟ್ಟಿದ್ರು. ಮತ್ತು ಇದು ಸನ್ನಿ ಸೊಪ್ಪು ಅಂತ, ಸನ್ನಿ ಆಗಬಾರ್ದು ಅಂತ, ಏನು ತಿನ್ನೋಕ್ಕೆ ಆಗಲಿ ಹೊಟ್ಟೆಗೆ ಆಗಲಿ ಅಥವಾ ಕಿವಿಗೆ ಆಗಲಿ ತೊಗೊಳಕ್ಕೆ ಅಂತ ನಮ್ಮ ಯಜಮಾನ್ರು ಅದನ್ನು ಸಸಿ ಮಾಡಿಟ್ಟಿದ್ರು. ನೋಡ್ಬೋದು ಎಲ್ಲ ಕ್ಲೀನಾಗಿ ಆಲ್ಮೋಸ್ಟ್ ಅಂತ ಹೇಳಿದ್ನಲ್ಲ. ಬಟ್ ಇನ್ನೂ ಕಿಚನ್ ಒಂದು 50% ಅಷ್ಟೇ ಆರ್ಗನೈಸ್ ಆಗಿರೋದು. ಅದು 50% ಇನ್ನೂ 50% ಆರ್ಗನೈಸ್ ಆದಮೇಲೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹೇಗೆ ಆರ್ಗನೈಸ್ ಆಗಿದೆ ಅಂತ. ಈ ಕಡೆ ಪೂಜೆ ಅಂತೂ ನಮ್ಮಿಷ್ಟದಂಗೆ ಕ್ಲೀನಾಗಾಯಿತು. ವೈಕುಂಠ ಏಕಾದಶಿಯ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ಎಲ್ರಿಗೂ. ಪೂಜೆ ಹೇಗಾಗಿದೆ ಅಂತ ತಿಳಿಸಿ. 10 ತಿಂಗಳಿಂದ ಪೂಜೆ ಒಂದು 2-3 ಸತಿ ಮಾಡಿದ್ರೇನೋ ಅಷ್ಟೇ. ಬಟ್ ಇವತ್ತು ಇನ್ನು ಮುಂದೆ
ರೆಗ್ಯುಲರಾಗಿ ಇದ್ದೇ ಇರುತ್ತೆ. ನನ್ನ ಮಗಳು ತುಂಬ ಅಂದರೆ ತುಂಬ ಚಂಡಿ, ಹಂಗಾಗಿ ಅವರಪ್ಪ ಮುಖಕ್ಕೆ ನೀರು ಹೊಡಿತಾಯಿದ್ರು. ಅವಳು ಫುಲ್ಲು ಭಯನೇ ಬಿದ್ದುಬಿಟ್ಲು. ಎಷ್ಟು ಹಠ ಮಾಡ್ತಾಳೆ ಅಂದರೆ ಅಷ್ಟು ಹಠ ಮಾಡ್ತಾಳೆ. ನನ್ನ ಮಗಳನ್ನ ಹಾಕ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ, ಹಾಗಾಗಿ ಚಿಕ್ಕ ಮಗಳನ್ನ ಅವರೇ ಮಲಗಿಸ್ಬಿಟ್ಟು ಬಂದಿದ್ದರು. ಬೆಳಗ್ಗೆನೇ ಹೇಳಿದ್ನಲ್ವ, ಅವಲಕ್ಕಿ ಬೇರೆ ಇರಲಿ, ಅವಲಕ್ಕಿಯಾಗಿ ಹಾಕೋಗ್ಲು ಕರ್ಬೇವಿನ ಸೊಪ್ಪು ಇರಲಿಲ್ಲ. ಹಂಗಾಗಿ ಇವತ್ತು ತೊಗೊಂಬಂದಿದ್ರಿಂದ ಇದನ್ನು ಸ್ವಲ್ಪ ತೊಳೆದಿಡ್ತೀನಿ, ನೀರೆಲ್ಲ ಕ್ಲೀನಾಗಿ ಸುರ್ಕೊಳ್ಳುತ್ತೆ ಅಂತ. ಸ್ವಲ್ಪ ತರಕಾರಿ ತೊಗೊಂಬಂದಿದ್ರು, ಎಷ್ಟು ಬೇಕೋ ಅಷ್ಟು ಮಾತ್ರನೇ ತರಿಸ್ತಾಯಿದ್ದೀನಿ. ಮತ್ತು ಬೀಟ್ರೂಟು ಮನೇಲಿ ನಮ್ಮಮ್ಮ ಮನೇಲಿ ಬೀಟ್ರೂಟ್ ಪಲ್ಯ ತಿಂದು 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 ಚೆನ್ನಾಗಿ ರೂಢಿ ಆಗಿಬಿಟ್ಟಿತ್ತು. ಅದಕ್ಕೆ ಬೀಟ್ರೂಟ್ ಬೇಕೇ ಬೇಕು ನಂಗೆ ಅಂದ್ಬಿಟ್ಟು ಬೀಟ್ರೂಟ್ ತರಿಸ್ಕೊಂಡಿದ್ದೆ. ತುಂಬ ತರಿಸಿ ವೇಸ್ಟ್ ಮಾಡೋದು ಬೇಡ ಅಂತ ಎಷ್ಟು ಬೇಕೋ ಅಷ್ಟು ಅವಾಗ ಮಾತ್ರ ತರಿಸ್ಕೊಂಡು ಇದು ಮಾಡೋಣ ಅಂತ. ಹಸಿಕಾಯಿ ಏನಾದರೂ ತೊಗೊಂಬಂತೇಳಿದೆ. ಇದು ಯಾವುದೋ ಹಲಸಂದಿಕಾಯಿ ತೊಗೊಂಬಂದಿದ್ರು. ಇದು ಅಷ್ಟು ಚೆನ್ನಾಗಿರಲ್ಲ, ನಾಟಿಕಾಯಿ ಆದರೆ ಚೆನ್ನಾಗಿರುತ್ತೆ. ಇದು ಸ್ವೀಟ್ಸು ಅಷ್ಟು ಟೇಸ್ಟ್ ಅನಿಸಲ್ಲ ನನಗೆ. ಇದು ಮಾಡೋಕ್ಕೂ ಇಷ್ಟಲ್ಲ, ತಿನ್ನೋಕ್ಕೂ ಇಷ್ಟಲ್ಲ. ಬಟ್ ಇಟ್ಸ್ ಓಕೆ, ತಂದುಬಿಟ್ಟವ್ರೆ. ನಾನೇ ಹೋಗಿದ್ದಿದ್ರೆ ತೊಗೊಬರ್ತಾಯಿದ್ರು. ಮಕ್ಕಳನ್ನ ಬಿಟ್ಟು ಇನ್ನೂ ಎಲ್ಲೂ ಹೋಗೋಕ್ಕಾಗಲ್ಲ. ತರಕಾರಿ ಎಲ್ಲ ಎತ್ತಿಟ್ಕೊಂಡಿದ್ದಾಯಿತು, ಜೋಡಿಸ್ಕೊಂಡಿದ್ದಾಯಿತು. ಇನ್ನೂ ನನ್ನ ಮಗಳು ಎದ್ದಿರಲಿಲ್ಲ. ಮತ್ತು ಪುನರ್ವಿಗೆ ಹೋಗಿ ಸ್ನಾನ ಮಾಡಿಸ್ಕೊಂಡ್ಬಿಡೋಣ ಅವಳು ಇದ್ದೋಳು ಅಷ್ಟರಲ್ಲಿ ಅಂತ ಇವಳನ್ನ ಕರ್ಕೊಂಬಂದು ಅವಳಿಗೆ ಫ್ರಾಕ್ ಹಾಕ್ತಾಯಿದ್ದೀನಿ. ಅವಳು ಚುಚ್ಚುತ್ತೆ ಬೇಡ ಅಂತ ಅಳ್ತಾಯಿದ್ಲು. ನಾನು ಅದಕ್ಕೆ ಚುಚ್ಚಲ್ಲ ಬಿಡಮ್ಮ ಅಂತ ಹೇಳ್ಬಿಟ್ಟು ಅವಳಿಗೆ ಹಾಕಿ ತೋರಿಸ್ತಾಯಿನಿ, ನೋಡು ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆಯಾ ಅಂತ. ಆಮೇಲೆ ಸ್ವಲ್ಪ ಸಮಾಧಾನ ಆದಳು, ವಾವ್ ಅಂತ. ಚೆಲ್ಲೋದೈತಮ್ಮ ಬಂಗಾರು. ಅಮ್ಮು ಇಲ್ಲಿ ಮಮ್ಮಿ ಸ್ಮೈಲ್ ಲವ್ ಯು. ಪುನಃ ಲವ್ ಯು ಮನೇನು ಮಾಡು. ಲವ್ ಯು ಮಾಡು. ಯಾರದು? ಅಡುಗೆ ಎಲ್ಲ ಮಾಡಿಟ್ಟಿದ್ದಾಯಿತು. ಅಡುಗೆ ಎಲ್ಲ ಏನು ಮತ್ತೆ ಶೂಟ್ ಮಾಡೋದು ಅಂತ ನಾನೇನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಬೆಳಗ್ಗೆ ಅವಲಕ್ಕಿ ರೆಸಿಪಿ ಶೂಟ್ ಮಾಡಿದ್ನಲ್ವ, ಹಾಗಾಗಿ ಯಾಕೋ ಇವತ್ತು ಫುಲ್ಲು ಜಾಸ್ತಿ ಹೊತ್ತು ಮಲ್ಕೊಂಬಿಟ್ಟಿದ್ಲು. ಒಂದು 2 ಅವರ್ ಮಲಗಿದ್ಲು. ಹಾಗಾಗಿ ಇವತ್ತು ಅಡುಗೆ ಎಲ್ಲ ಆಯಿತು, ಮಗು ಸ್ನಾನ ಎಲ್ಲ ಆಯಿತು. ಇವಳು ಎದ್ದಿದ್ರೆ ಅಂತೂ ಒಂದು ಕೆಲಸ ಆಗಲ್ಲ, ಅಳ್ತಾನೇ ಇರ್ತಾಳೆ. ಏನು ಬೇ ಇನ್ನೊಂದು ವೀಕ್ ಆರ್ 15 ಡೇಸ್ ಅಷ್ಟೇ ಕೂದಲು ಕೊಟ್ಬಿಡ್ತೀವಿ. ಚಿನಿ ಇಲ್ಲಿ ನೋಡು. ಶಾರು ಹಾಯ್. ಶಾರು ಹಾಯ್ ಮಾಡು. ಹಾಯ್ ಮಾಡು. ಏನೋ ನೋಡ್ತಾವಳೆ. ಇನ್ನೂ ಹೊಸ ಜಾಗ ಅಂತ ಅಡ್ಜಸ್ಟ್ ಆಗ್ತಾಯಿಲ್ಲ ಅವಳಿಗೆ. ಬಾ. ನಮ್ಮಮ್ಮ ಅವ್ರು ಇದ್ದಿದ್ದು ಕಂಪೇರ್ ಮಾಡಿದ್ರೆ ಇಟ್ಸ್ ಓಕೆ, ಬೆಟರ್. ಅಮ್ಮವ್ರನ್ನ ಜಾಸ್ತಿ ನೆನೆಸ್ಕೊಂಡು ಗಲಾಟೆ ಮಾಡ್ತಾಳೆ ಅಂದ್ಕೊಂಡಿದ್ದೆ, ಬಟ್ ಏನು ಅಷ್ಟು ಗಲಾಟೆ ಮಾಡ್ತಾಯಿಲ್ಲ. ಅಂದರೆ ಮುಂದೆನೇ ಇರಬೇಕು, ಇಲ್ಲ ಎತ್ಕೊಂಡು ಇರಬೇಕು ಅಂತ ಹೇಳ್ತಾಳೆ ಅಷ್ಟೆ. ಅಲ್ಲಮ್ಮ, ಇವಾಗ ಇವಳು ಊಟ ಮಾಡಿಸ್ಬಿಟ್ಟು ಕರ್ಕೊಂಡು ಬಂದಿದ್ದು ಸ್ನಾನ ಮಾಡ್ಸೋಕ್ಕೆ. ಆ್ಯಕ್ಚುಲಿ ಸ್ನಾನ ಮಾಡಿಸಿನೇ ಊಟ ಮಾಡಿಸ್ಬೇಕು, ಊಟ ಮಾಡಿಸಿದ್ಮೇಲೆ ಸ್ನಾನ ಮಾಡಿಸ್ಬಾರ್ದು. ಬೆಳಗ್ಗೆ 9:30ಗೆ ತಿನ್ನಿಸಿದ್ದು ಅಲ್ವಾ, ಹೊಟ್ಟೆ ಹಸ್ಕೊಂಡ್ಬಿಟ್ಟಿರ್ತಾಳೆ ಅಂದ್ಬಿಟ್ಟು ಇವಾಗ ಊಟ ಮಾಡಿಸಿದ್ದು. ನೋಡೋಣ, ಆದರೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಅದರ್ವೈಸ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಚಿನಿ ಶಾರು ಬಾಯ್ ಮಾಡು. ಬಾಯ್ ಶಾರ್, ಬಾಯ್. ಮಾವ ಮಮ್ಮಿ ಕಾವ ಮಮ್ಮಿ ಕಾ ಇನ್ನೊಂದ್ಸತಿ ಅಮ್ಮ, ಇನ್ನೊಂದ್ಸತಿ
ಇನ್ನೊಂದ್ಸತಿ ಶಾರ್ ಇನ್ನೊಂದ್ಸತಿ ಥ್ಯಾಂಕ್ ಯು. ಈ ಕಡೆ ನೋ ನೋ ಡಿ ಡಿ ಅವಳು ನೋಡ್ರಿ ತೀಟೆ ಸುಬ್ಬಿ ಅವಳು ಒಂದು ತೀಟೆ ಮಾಡ್ತಾಳೆ ಯಪ್ಪ. ಬಾಯ್. ಅಯ್ಯಪ್ಪ ಮಡ್ಡಿಚ್ಚಿ ಡಿ ಡಿಚ್ಚಿ ಡಿ ಡಿ ಡಿಚ್ಚಿ ಡಿ ಡಿಚ್ಚಿ. ಪುನರ್ವಿದಾಗಲೇ ತೋರಿಸಿದ್ನಲ್ವ, ಹಾಗಾಗಿ ಇವಳ್ದು ಒಂದು ಲುಕ್ ತೋರಿಸ್ಬಿಡೋಣ ಅಂತ ಇವಳು ಎದ್ದು ಊಟ ಮಾಡಿಸಿ ಇವಳಿಗೂ ಸ್ನಾನ ಮಾಡಿಸಿ ಇವಳನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಬೇಕು, ಬೆಳಗ್ಗೆ ಅಂತೂ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ. ಅಟ್ಲೀಸ್ಟ್ ಸಂಜೆ ಆದರೂ ಬಂದು ಕರ್ಕೊಂಡು ಹೋಗ್ತಾರೆ ಅಂತ. ಸಂಜೆ ಬಂದು ಹೋಗೋಣ ದೇವಸ್ಥಾನಕ್ಕೆ ಅಂದ್ಬಿಟ್ಟು, ನಮ್ಮ ಸರೌಂಡಿಂಗಲ್ಲಿ ಇರೋದಕ್ಕೆಲ್ಲ ಸ್ವಲ್ಪ ರಶ್ ಜಾಸ್ತಿ ಇರುತ್ತೆ. ಹೋದರೂ ನನ್ನ ಮಕ್ಕಳಂತೂ ಫುಲ್ಲು ಗಲಾಟೆ ಮಾಡ್ತಾರೆ ಅಂತ ಅಲ್ಲಿ ಬೇಡ ಅಂದ್ಬಿಟ್ಟು ನೆಲಮಂಗ್ಲ ಹತ್ರ ಹೋಗೋಣ ಅಂದ್ಬಿಟ್ಟು ನೆಲಮಂಗ್ಲ ಹೋಗ್ತಾಯಿದ್ದೀವಿ. ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಮಕ್ಳಿಗೆ ಇಬ್ರಿಗೂ ನಿದ್ದೆ ಬಂದುಬಿಟ್ಟಿತ್ತು. ದೂರ ಬೇರೆ ಅಲ್ವಾ, ನಾವು ಮನೆ ಬಿಡೋ ಅಷ್ಟರಲ್ಲಿ 7 ಕಾಲ ಆಗೋಗ್ಬಿಟ್ಟಿತ್ತು. ಹಂಗಾಗಿ ಇವಳಿಗೆ ಸ್ವಲ್ಪ ಊಟ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀವಿ. ಇನ್ನು ಅವಳಿಗಾದರೆ ಏನಾದರೂ ತಿನ್ನಿಸ್ಬೋದು, ಇವಳಿಗೆ ಅದು ಇದು ತಿನ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ಬಂದು ನೋಡಿದ್ವಿ. ಸಿಕ್ಕಾಪಟ್ಟೆ ಅಂದರೆ ಜನ ಜಾಸ್ತಿ ಇದ್ದೇ ಇರ್ತಾರೆ ಇವತ್ತು. ಹಾಗಾಗಿ 50 ರೂಪಾಯಿ ಕೊಟ್ಟು ಒಬ್ಬೊಬ್ರಿಗೆ 50 ರೂಪೀಸ್ ಹಂಗೆ ಟಿಕೆಟ್ ತೊಗೊಂಡು ಬೇಗ ಹೋಗೋಣ, ಇಲ್ಲಾಂದರೆ ಮಕ್ಕಳು ಗಲಾಟೆ ಮಾಡ್ತಾರೆ ಅಂತ ಇಲ್ಲಿ ಸ್ಟ್ರೈಟಾಗಿ ಹೋಗಿದ್ರೆ ಇದು, ಆ ಕಡೆ ಬಂದರೆ ಫ್ರೀಯಿಂದ ದರ್ಶನ. ಬೇಗ ದರ್ಶನ ಆದರೆ ಮಕ್ಕಳು ಗಲಾಟೆ ಮಾಡಲ್ಲ ಅಂದ್ಬಿಟ್ಟು ಇದು ಮಾಡಿದೆ. ಪುನರ್ವಿ ಮಲ್ಕೊಂಡಿದ್ಲು, ಬಟ್ ಅವಳು ನಿದ್ದೆ ಮಾಡಿದ್ಮೇಲೆ ಗಲಾಟೆ ಮಾಡ್ತಾಳೆ ಅಂತ ಗೊತ್ತಿತ್ತು. ಹಾಗಾಗಿ ಅವ್ರ ಅಪ್ಪ ದೇವ್ರ ಹತ್ರ ಹೋಗೋ ತನಕ ಮಗುನ ಎಬ್ಬರ್ಸೋದು ಬೇಡ ಅಂದ್ಕೊಂಡೆ ಕರ್ಕೊಂಡು ಹೋಗ್ತಾಯಿದ್ರು. ನೋಡ್ಬೋದು ಜನ ಅಂದರೆ ಜನ. ದೇವಸ್ಥಾನ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಇಂಥ ಟೈಮಲ್ಲಿ ತಿರುಪತಿಗೆಲ್ಲ ಹೋಗೋಕ್ಕಾಗಲ್ಲ. ದೇವ್ರನ್ನ ನೋಡ್ಕೊಳ್ಳಿ, ಎಲ್ರಿಗೂ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಎಲ್ರಿಗೂ ಕಾಪಾಡಲಿ ಅಂತ ಕೇಳ್ಕೊತೀನಿ. ಪೂಜಾರಿ ಅಡ್ಡ ಬಂದ್ಬಿಟ್ಟು ಯಾಕೆ ಗೊತ್ತಿಲ್ಲ. ಹತ್ರಕ್ಕೆ ಹೋದ್ಮೇಲೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ದೇವ್ರನ್ನ ನೋಡೋದೇ ಒಂಥರ ತೃಪ್ತಿಯಾಗಿಬಿಟ್ಟಿರುತ್ತೆ. ಮತ್ತು ಫೋನೆಲ್ಲ ಅಲೋ ಮಾಡಲ್ಲ ಪೊಲೀಸವರೆಲ್ಲ, ಅಲ್ಲಿ ಜನಗಳನ್ನ ಬಿಡೋದು ಇಲ್ಲ. ಬೇಗ ಬೇಗ ಮೂವ್ ಆಗಿ ರಶ್ ಅಂದ್ಬಿಟ್ಟು ಮೂವ್ ಮಾಡಿಸ್ತಾ ಇರ್ತಾರೆ. ಈ ಇಯರ್ ಬ್ಲೆಸ್ಡ್ ಇಯರ್ ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಜೊತೆ ಹೋಗ್ಬಿಟ್ಟು ಬಂದಿರೋದು. ಮದುವೆಗೆ ಮುಂಚೆ ಯಾವಾಗಲೂ ನಾನು ಹೋಗಿದ್ದಿದ್ದು ಅಷ್ಟೇ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.